ಬಿಳಿ ಕುದುರೆ ಮೇಲೆ ಕಪ್ಪು ಮುಸ್ಕಿನ ವ್ಯಕ್ತಿ ಬಂದು ಅವಳನ್ನ ಕಾಪಾಡದ್ನ? ಹೌದು ದಣಿ. ದಣಿ, ನಾನು ಅನ್ಕೋತೀನಿ ಈ ಊರಿನಲ್ಲಿ ಭೈರವ ನಾಯಕನ ಬಗ್ಗೆ ಲಾವಣಿ ಹಾಡ್ತಾ ಇರ್ತಾರಲ್ಲ, ಅವನೇನಾದ್ರೂ ಇರ್ಬೋದಾ? ಮುಚ್ಚಿರೋ ಬಾಯಿ. ಊರ್ ಜನ ನಂಬ್ತಾರೆ ಅಂತ ನೀವು ನಂಬ್ತೀರಾ? ಆ ಕಪ್ಪು ಮುಸ್ಕಿನ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಿ. ನಿಜ ಹೇಳ್ತಿದ್ದೀನಜ್ಜಿ, ಆ ನಾಯಕ ಬಂದು ನನ್ನನ್ನ ಕಾಪಾಡದೇ ಇದ್ದಿದ್ರೆ ಇವತ್ ನೀವೆಲ್ಲ ನನ್ನ ಹೆಣ ನೋಡ್ಬೇಕಾಗಿತ್ತು. ಹೋಗ್ಲಿ ಬಿಡವ್ವ, ಊರವ್ರ ಮಾತು ಸುಳ್ಳಾಗ್ಲಿಲ್ಲ. ನಾವು ನಂಬ್ಕೊಂಡಿದ್ ನಾಯಕ ಬಂದ ಅಂದ್ಮೇಲೆ ಇನ್ಮೇಲೆ ಯಾವ ತಂದೆನೂ ಇರಾಕಿಲ್ಲ. ಸೀತಕ್ಕ ಏನ್ ಶಿವಣ್ಣ? ನಿನ್ನ ಉಳ್ಸಕ್ಕೆ ಗೀತಾ ಪೊಲೀಸ್ ಅವ್ರ ಹತ್ರ ರಕ್ಷಣೆ ಕೇಳಕ್ ಹೋದ್ರೆ ಅವಳನ್ನೇ ಲಾಕಪ್ ಅಲ್ಲಿ ಹಾಕ್ಬಿಟ್ಟಾರಂತ. ನೋಡಮ್ಮ, ಹಿಡಿಯೋ ಅಧಿಕಾರ ಮಾತ್ರ ನಮ್ಮದು, ಬಡಿಯೋದು ಬಿಡೋದು ಅದೆಲ್ಲ ಸಾಹೇಬರಿಗೆ ಸೇರಿದ್ದು. ಎಲ್ರಿ ನಿಮ್ ಸಾಹೇಬ್ರು? ಈ ಸಮಯದಲ್ಲಿ ಗೆಸ್ಟ್ ಹೌಸ್ ನಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರಲ್ಲವೋ? ಹೌದು. ಏನು, ಊರಿಗೂರೇ ರಕ್ತದ ಕಣ್ಣೀರು ಸುರಿಸ್ತಿರೋವಾಗ ಅವರು ಗೆಸ್ಟ್ ಹೌಸ್ ಅಲ್ಲಿ ರೆಸ್ಟ್ ತಗೊಳ್ತಿದಾರಾ? ಗೀತಾ, ನೋಡೆ ಸೀತಕ್ಕ, ಲೇಡೀಸ್ ಗಳಿಗೆ ಸಪರೇಟ್ ಸೊಲ್ಲಿಲ್ಲ ಅಂತ ಈ ಕಂಬಿಗೆ ನಾಯಿ ಕಟಾಕ್ದಂಗ್ ಕಟಾಕ್ಬಿಟ್ಟವ್ರಲ್ಲಿ. ಗೀತಾ, ನೀನೇನು ಯೋಚನೆ ಮಾಡ್ಬೇಡ. ಆ ಇನ್ಸ್ಪೆಕ್ಟರ್ ಸರಿಯಾದ ಬುದ್ಧಿ ಕಲಿಸಿ ನಿನ್ನ ಬಿಡಿಸೋ ಹಾಗೆ ಮಾಡ್ತೀನಿ. ಏನದು ಗೋಳು? ಇನ್ಸ್ಪೆಕ್ಟ್ರೇ, ಇನ್ಸ್ಪೆಕ್ಟ್ರೇ. ಅಲ್ಲ, ಒಬ್ಬ ಹೆಣ್ಮಗಳು ಆಪತ್ನಲ್ಲಿ ಸಿಕ್ಕಾಕೊಂಡು ಕಾಪಾಡಿ ಕಾಪಾಡಿ ಅಂತ ಬಡ್ಕೋತಿದ್ರೆ ಇವರಲ್ಲಿ ಆ ಕಾಳಿಂಗನ ಕಡೆಯವ್ರಿಗೆ ಹೆದರ್ಕೊಂಡು ಒಳ್ಳೆ ಬಕಾಸುರನ್ ಹಾಕಿ ತಿಂದು ಕುಂಭಕರ್ಣನ್ ಹಾಗೆ ನಿದ್ದೆ ಮಾಡ್ತಿದಾರಲ್ಲ. ಇಂಥವ್ರಿಗೆ ಈ ಕಾಕಿ ಬಟ್ಟೆ, ಈ ಟೋಪಿ ಬೇರೆ ಕೇಡು. ಇದೇನಪ್ಪ, ತಲೆ ಇರೋ ಕಡೆ ಕಾಲಿದೆಯಲ್ಲ? ಕಾಲನೇ ಕೆಟ್ಟ ತಲೆ ಕೆಳಗ ಕೂತಿರುವಾಗ ಇದೇನು ಮಹಾ. ಜಯ ಅಲಕ್ ನಿರಂಜನ್. ಡಂಕುಟಕ ಡಮ್, ಟಗಲ್ ಬಾಸಿ ಡಮ್. ನೀನಾ? ನೀನು ಈ ಊರಿಗೆ ಇನ್ಸ್ಪೆಕ್ಟ್ರಾ? ಅಲ್ಲಯ್ಯ, ಕಳ್ಳನ ಕೈಗೆ ಬೀಗದ ಕೈ ಕೊಟ್ಟು ಕಥೆ ಆಯ್ತಲ್ಲ ನಿಂದು. ಆವತ್ ನನಗೆ ಸ್ಟ್ರೈಟ್ ರೂಟ್ ತೋರಿಸ್ತೀನಿ ಅಂತ ಹೇಳಿ ರಾಂಗ್ ರೂಟ್ ಅಲ್ಲಿ ತಳ್ಬಿಟ್ಟು ಇಲ್ಲಿ ವೇಷ ಹಾಕೊಂಡು ತಲೆ ಮರೆಸ್ಕೊಂಡಿದ್ಯಾ? ಇರು, ನೀನ್ ವಿಷಯ ಈ ಊರ್ ಜನಕ್ಕೆಲ್ಲ ಹೇಳಿ ನಿನ್ ಬಣ್ಣ ಬಯಲ್ ಮಾಡ್ತೀನಿ. ನೋಡು ನೋಡು ಶಾಂತಿ, ನೀ ಜೇಬ್ ಕತ್ತರಿಸ್ತಾ ಇದ್ದಿದ್ದೆಲ್ಲ ಹೇಳ್ಬಿಡ್ತೀನಿ. ಏನ್ ಹೇಳಿದ್ರು ಪರವಾಗಿಲ್ಲ, ನಾನ್ ನಿನ್ ಬುದ್ಧಿ ಕಲಿಸ್ತೀನಿ. ಓ, ನನ್ ಮಾತ್ ಕೇಳ ಶಾಂತಿ. ನೋಡು, ನೀ ತುಂಬಾ ಒಳ್ಳೆಯವಳು ಅಂತ ಹೇಳ್ಬಿಡ್ತೀನಿ. ಬಿಡು ನನ್ನ. ಹಿಡ್ಕೊಬೇಡ, ಬಿಡು. ಅಯ್ಯೋ, ನನ್ ಮಾತ್ ಅಯ್ಯೋ. ಬಿಡು ನನ್ನ. ಹಿಡ್ಕೊಂಡಿರೋದು ನೀನು, ಬಿಡು ನನ್ನ. ಈ ತರ ಗುಡುಗ್ ತರ ಬಂದು ಸಿಡಿಲ್ ತರ ಹೋದ್ರೆ ಹೀಗೇನೆ ಆಗೋದು. ಶಾಂತಿ. ನನ್ನ ಹೆಸರು ಶಾಂತಿ ಅಲ್ಲ, ಸೀತಾ. ಸೀತೆನೋ ಸಾವಿತ್ರಿನೋ, ನಾನ್ ಹೇಳಿದ್ದು ಸ್ವಲ್ಪ ಸಮಾಧಾನ ಮಾಡ್ಕೊಂತ. ಈ ಜುಮ್ಕಿ ನಂದು, ನಿನ್ ಕೈಗೆ ಹೇಗೆ ಬಂತು? ನೀನು ಕುದುರೆ ಮೇಲೆ ಬರ್ತಾರೋ ಟಿವಿ ನೋಡಿದ್ರೆ ಆ ಬೆಂಗಳೂರು ಕೆಂಪೇಗೌಡನ ಜ್ಞಾಪಕ ಬರುತ್ತೆ. ನೀನು ಆ ರೌಡಿಗಳ ಜೊತೆ ಹೋರಾಡ್ತಿದ್ದ ನೋಡಿದ್ರೆ ಚಿತ್ರದುರ್ಗದ ಮದಕರಿ ನಾಯಕನ ಜ್ಞಾಪಕ ಬರುತ್ತೆ. ನನ್ನ ಮಾನ ಪ್ರಾಣ ಕಾಪಾಡಿದ ವೀರ ನೀನು. ನಿನಗೇನಾದ್ರೂ ಕೊಟ್ಟು ನನ್ನ ಋಣ ತೀರ್ಸ್ಕೋಬೇಕು. ನಿನಗೇನು ಬೇಕು ಕೇಳು ಸೀತಾ. ಹಾಗಾದ್ರೆ ನನ್ ಕಾಪಾಡಿದ ಕುದುರೆ ವೀರ ನೀನೇನಾ? Come on. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಕೂತ್ಕೊಳ್ಳಿ. ಕೂತ್. ಭದ್ರಾ ದಣಿ.
ಮಿಸ್ಟರ್ ಕಾಳಿಂಗ, ಹೌ ಆರ್ ಯು? ಹೌ ಇಸ್ ಯುವರ್ ಬಿಸ್ನೆಸ್? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಗುಡ್, ವೆರಿ ಗುಡ್. ಟೇಕ್ ದಿಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಿಸ್ಟರ್ ಕಾಳಿಂಗ, ಹೇಳಿ. ಈ ವ್ಯಾಪಾರಕ್ಕಿಂತ ಅಮೂಲ್ಯವಾದ ವ್ಯಾಪಾರ ಒಂದಿದೆ. ಏನದು? ಅರಳಿದ ಹೂಗಳು. ಅರಳಿದ ಹೂಗಳು ಅಂದ್ರೆ? ಅರ್ಥವಾಗ್ಲಿಲ್ವಾ? ಈಗ ಹೆಣ್ಣು ಅನ್ನೋ ಬೀಜನ ಭೂಮಿ ಮೇಲೆ ಬಿತ್ತೀವಿ, ಅದೇನಾಗತ್ತೆ? ಸಸಿ ಆಗತ್ತೆ. ಸಸಿಯಾಗಿ ದೊಡ್ಡದಾದ್ಮೇಲೆ ಮೊಗ್ಗು ಬಿಟ್ಟು ಹೂವಾಗರಳುತ್ತೆ. ಅರಳಿದ ಹೂಗಳು ನೋಡಕ್ ಸುಂದರವಾಗಿರತ್ತೆ. ಅದರ ಸುವಾಸನೆಗೆ ದುಂಬಿಗಳು ಮಕರಂದ ಹೀರಕ್ ಮುತ್ಕೊಳತ್ತೆ. ಹೂಗಳು ನಮ್ಮ ಹತ್ರ ಇರುತ್ತೆ, ದುಂಬಿಗಳು ಫಾರಿನ್ ಇಂದ ಬರುತ್ತೆ. ನಮ್ ಖಜಾನೆನು ಭರ್ತಿಯಾಗತ್ತೆ. ಅರ್ಥವಾಯ್ತು, ಅರ್ಥವಾಯ್ತು. ಒಳ್ಳೆ ವ್ಯಾಪಾರ. ಮಿಸ್ಟರ್ ಕಾಳಿಂಗ, ಈ ವ್ಯಾಪಾರ ಪಟ್ಟಣದಲ್ಲಿ ಮಾಡೋಕ್ಕಿಂತ ಹಳ್ಳಿಲಿ ಮಾಡಿದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ನೋಡಿ, ಅರಳಿದ ಹೂಗಳನ್ನ ಬುಟ್ಟಿಲ್ ತುಂಬ ಕಳಿಸೋ ಜವಾಬ್ದಾರಿ ನಂದು. ಓಕೆ ಮಿಸ್ಟರ್ ಕಾಳಿಂಗ, ಟೇಕ್ ದಿಸ್ ಅಡ್ವಾನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿಮ್ಗೊಂದು ಕಾಗದ ಇದೆ. ಕಾಗದ ಏನು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಏಯ್ ಬಾಯ್ಲೆ, ಎಲ್ಲಿಗೆ ಹೋಗ್ತಿದ್ಯಾ? ಸ್ಕೂಲಿಗೆ ಸರ್. ಎಷ್ಟನೇ ಕ್ಲಾಸ್ ಓದ್ತೀಯಾ? 5ನೇ ಕ್ಲಾಸ್. ಚೆನ್ನಾಗ್ ಓದ್ತೀಯಾ? ಏನ್ ಸರ್ ಹಂಗಂತೀರಾ? ಕ್ಲಾಸ್ಗೆ ಫಸ್ಟ್. ಕ್ಲಾಸಿಗೆ ಫಸ್ಟಾ? ಹ್ಮ್. ಒಂದ್ ಕೆಲ್ಸ ಮಾಡು, ಈ ಕಾಗದ ಓದು. ನೀನ್ ಕ್ಲಾಸಿಗೆ ಫಸ್ಟ್ ಲಾಸ್ಟ್ ನಾನು ಹೇಳ್ತೀನಿ. ಪ್ರೀತಿ ಯಜಮಾನರಿಗೆ, ನೀವು ಊರಿಗೆ ಹೋದ ಮೇಲೆ ನಿಮ್ಮ ಹೆಂಡತಿ ಮಗಳನ್ನು ಮರೆತಿದ್ದೀರಾ ಅಂತ ಕಾಣುತ್ತೆ. ನಿಮ್ಮಿಂದ ಯಾವ ಪತ್ರವೂ ಬಂದಿಲ್ಲ. ನಮಗೆ ತುಂಬಾ ಭಯವಾಗಿದೆ. ನಾವು ಕೂಡಲೇ ಹೊರಟು ಬರುತ್ತೇವೆ. ಅನ್ಪೂರ್ಣ. ಸ್ವೀಟ್ ಡ್ಯಾಡಿ, ನಾನು ಈ ಸಲ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ. ನಿಮ್ಮನ್ನು ನೋಡಬೇಕೆಂದು ಆಸೆ ಆಗಿದೆ. ಅಮ್ಮನ ಜೊತೆಯಲ್ಲಿ ಬರುತ್ತೇನೆ. ನಿಮ್ಮ ಮಗಳು ಗೌರಿ. ಪರವಾಗಿಲ್ಲ ಕಣೆ, ಚೆನ್ನಾಗ್ ಓದ್ತೀಯಾ? ಸ್ಕೂಲ್ಗೆ ಹೋಗ್ತಾ ಚಾಕ್ಲೇಟ್ ತಗೊಂಡೋಗು. ಥ್ಯಾಂಕ್ಸ್ ಸರ್. ಒಳ್ಳೆ ಸಮಸ್ಯೆ ಶುರು ಆಯ್ತಲ್ಲ. ಡಮ್ಕು ಟಕ್ಕ ಡಮ್, ಟಗಲ್ ಬಾಜಿ ಡಮ್. ಗೌರಿ, ಈ ಹಳ್ಳಿ ಋಣ ತೀರ್ತು. ಕಟ್ಟು ಗಟ್ಟು ಮೂಟೆನ. ಸೀತಾ ಯಾಕೆ ಕಳ್ತಿದ್ದಾಳೆ? ಸೀತಾ, ಇಲ್ಯಾಕೆ ಬಂದ್ ಕೂತಿದ್ಯಾ? ಮನಃಶಾಂತಿಗೋಸ್ಕರ ಇಲ್ಲಿ ಬಂದೆ. ಸಮಾಧಿ ಮುಂದೆ ಹತ್ರ ಮನಃಶಾಂತಿನ? ಇದು ಬರೀ ಸಮಾಧಿ ಅಲ್ಲ ಗೌರಿ, ಆ ಕಾಳಿಂಗನ ದೌರ್ಜನ್ಯಕ್ಕೆ ಸಾಕ್ಷಿಯಾಗಿರೋ ಗುರುತು. ಗುರ್ತು? ಆ ರಾಕ್ಷಸನ ಅತ್ಯಾಚಾರಕ್ಕೆ ಬಲಿಯಾದ ಎಷ್ಟೋ ಜನ ಬಡವರಲ್ಲಿ ನಮ್ಮ ತಂದೆ ತಾಯಿನೂ ಸೇರಿದ್ದಾರೆ. ಇವತ್ತ್ಯಾಕೋ ನಮ್ಮ ಅಪ್ಪ ಅಮ್ಮನ ಜ್ಞಾಪಕ ಬಂತು. ಈ ಸಮಾಧಿ ಮುಂದೆನಾದ್ರೂ ಮನಸಾರೆ ಹತ್ತು ನನ್ನ ನೋವು ಮರೆಯೋಣ ಅಂತ ಬಂದೆ. ಅಂತದೇನಾಯ್ತು ಅಂತ ಹೇಳು ಸೀತಾ. ನಾನ್ ಚಿಕ್ಕವಳಾಗಿದ್ದಾಗ ತುಂಬಾ ದಿನದಿಂದ ನನ್ ಕಣ್ಣಿಗೆ ಬೀಳದೆ ತಪ್ಪಿಸ್ಕೊಂಡಿದ್ದೆ ಅಲ್ಲ. ನಿನ್ನ ಪಡೆಯೋ ಅವಕಾಶ ಈಗ ಸಿಕ್ತು. ಬೇಡ, ನನ್ ಬಾಳನ್ನ ಹಾಳು ಮಾಡಬೇಡ. ನಿನ್ನ ಕೈ ಮುಗಿತೀನಿ. ಕೈ ಮುಗಿದ್ ಕಾಲಿಗೆ ಬಿದ್ರು
ಈ ಕಾಳಿಂಗ ಆಸೆ ಪಟ್ಟಿದ್ದನ್ನ ಪಡಿದೆ ಬಿಡೋನಲ್ಲ ನನ್ ಬಾಳ್ ಹಾಳ್ ಮಾಡ್ಬೇಡ. ಅಯ್ಯೋ, ಯಾರಾದ್ರೂ ನನ್ನನ್ನ ಕಾಪಾಡಿ, ಬೇಡ. ನನ್ನನ್ನ ಬಿಟ್ಬಿಡು. ಕಮಲಾ ಏನಂದ್ರೆ ಕಮಲಾ ನನ್ ಕಾಪಾಡಿ. ಏನಾಯ್ತು ಕಮಲಾ? ಯಾರೇನ್ ಮಾಡಿದ್ರು? ಕಾಳಿಂಗ ನನ್ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಡ್ತಿದ್ದಾನೆ. ಕಾಳಿಂಗ ಆ ಪಾಪಿ ಕೈಯಿಂದ ನನ್ನ ಹೆಂಡತಿ ಮಾನ ಉಳ್ಸಕ್ಕಾಗ್ದಿದ್ದಂಗೆ ಈ 2 ಕಣ್ಣು ಕಿತ್ಕೊಂಡು ಕುರುಡನು ಮಾಡಿ ಕೂರಿಸ್ಬಿಟ್ಟಲ್ಲ ಶಿವನೇ. ಈಗ ಏನ್ ಮಾಡ್ಲಿ? ಬರ್ತಿದ್ದಾನೆ. ಇಲ್ಲ ಇಲ್ಲ, ಬೇಡ, ಬಿಟ್ಬಿಡು, ನನ್ನ ಹೆಂಡತಿ ಬಿಟ್ಬಿಡು, ಬೇಡ, ಬಿಟ್ಬಿಡು, ಕಾಲಿಗೆ ಬೀಳ್ತೀನಿ, ಬಿಟ್ಬಿಡು, ಬೇಡ. ಕಮಲಾ, ಹೆಣ್ಣಿಗೆ ಮಾನ ತಾನೇ ತೊಡ್ದು ಆ ರಾಕ್ಷಸನ್ ಕೈಯಿಂದ ನಿನ್ ಮಾನ ಉಳಿಸ್ಬೇಕು ಅಂದ್ರೆ ನಂಗ್ ಉಳಿದಿರೋದು ಒಂದೇ ದಾರಿ. ಕಮಲಾ, 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 ನನ್ನನ್ನು ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನನಗಿದು ಬಿಟ್ರೆ ಬೇರೆ ದಾರಿನೇ ಇರ್ಲಿಲ್ಲ ಕಮಲಾ. ಕಮಲಾ, ಕಮಲಾ. ಒಳ್ಳೆ ಕೆಲಸ ಮಾಡಿದ್ರಿ. ಆ ಚಂಡಾಳನ ಕೈಯಿಂದ ಮಾನ ಕಳ್ಕೊಂಡು ಬದುಕೋದಕ್ಕಿಂತ ನೀವು ಮಾಡಿದ್ದೆ ಸರಿ. ಕಮಲಾ, ನನ್ನ ಕಣ್ಣಿಗೆ ಕಣ್ಣಾಗಿದ್ ನೀನೇ ಹೋದ್ಮೇಲೆ ನಾ ಇನ್ನು ಬದುಕಿರ್ತೀನ? ಇಲ್ಲ ಇಲ್ಲ, ನಾನು ನಿನ್ ಜೊತೆಯಾಗೇ ಬರ್ತೀನಿ. 7 ಜನ್ಮಕ್ಕೂ ನಿನ್ ಜೊತೆಯಾಗೇ ಇರ್ತೀನಿ ಕಮಲಾ, ಇರ್ತೀನಿ. ಕಮಲಾ, ಕಮಲಾ. ನಾನ್ ತಬ್ಲಿ ಅದೆ. ಚಿಕ್ಕನ್ನಲ್ಲೇ ಊರ್ ಬಿಟ್ಟು ಪಟ್ನ ಸೇರಿದೆ. ಅಲ್ಲಿ ನನಗೆ ಗೀತಾ ಸ್ನೇಹಿತೆಯಾಗಿ ಸಿಕ್ಕಿದ್ಲು. ಅನ್ನಕ್ಕಾಗಿ ಅಲೆಮಾರಿ ಜೀವನ ಅನ್ನೋ ಹಾಗೆ ಹಾಗೂ ಹೀಗೂ ಜೀವನ ನಡೆಸ್ತಾ ಇದ್ದೀವಿ. ಇದೇ ನನ್ನ ಕಥೆ ಗೌರಿ. ಚೆನ್ನಾಗಿದೆ. ನಾನೇ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿರುವಾಗ ನೀನ್ ನಿನ್ ಕತೆ ಹೇಳ್ಬಿಟ್ಟು ನನ್ನ ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಿಸ್ಬಿಟ್ಟಿಯಲ್ಲ. ಏನು, ನೀನು ಈ ಊರ್ ಬಿಟ್ಟು ಹೋಗ್ತಾ ಇದೀಯಾ? ಹೌದು. ನೋಡ್ ಗೌರಿ, ನೀನು ಹೋಗ್ಬಿಟ್ರೆ ಆ ಕಾಳಿಂಗನ ಅಟ್ಟಹಾಸಕ್ಕೆ ಅಂತ್ಯ ಅನ್ನೋದೇ ಇರೋಲ್ಲ. ಅವನ್ನ ಎದುರಿಸೋ ಧೈರ್ಯ ಈ ಊರ್ನಲ್ಲಿ ನಿನ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಯಾವ ನಾಯಕನ ವೇಷ ಹಾಕಿ ಅವನ್ನ ಅಡಗಿಸೋಕೆ ಪಣ ತೊಟ್ಟು ನಿಂತಿಯೋ ಅದು ನೆರವೇರಿದ್ರೇನೆ ನಮ್ ತಂದೆ ತಾಯಿ ಆತ್ಮಕ್ ಶಾಂತಿ ಸಿಗೋದು, ಈ ಊರ್ ನೆಮ್ಮದಿಯಾಗಿ ಬಾಳೋದು.
ನೀನೇ ನಮ್ ಪಾಲಿನ ಯಾವ್ರು ಕಣಪ್ಪ. ಆಪತ್ನಾಗ್ ಬಂದು ನಮ್ಮ ಹೆಣ್ಮಕ್ಳು ಮಾನ ಪ್ರಾಣ ಕಾಪಾಡ್ದೆ. ಇನ್ಮೇಲೆ ನಮ್ಗೆ ಯಾವ ಭಯನೂ ಇಲ್ಲ. ಈ ಡ್ರೆಸ್ಸಲ್ಲಿ ನಿಮ್ಮನ್ನ ನೋಡಿ ನಮ್ಮ ಯಜಮಾನ್ರೇನೋ ಅನ್ಕೊಂಡೆ. ಅವತ್ತು ಆ ರೌಡಿ ಕೈಯಿಂದ ಕಾಪಾಡಿದ್ದು ನೀವೇ ತಾನೆ? ಅಂದ್ಹಾಗೆ ನೀವು ಇನ್ಸ್ಪೆಕ್ಟ್ರಾ? ಅಲ್ಲ, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅವತ್ ನಮ್ಮ ಮನೆಗೆ ಬಂದಾಗ ನೀವ್ ಹೇಳಲೇ ಇಲ್ಲ. ಅದು ಪೊಲೀಸ್ ಕೆಲಸ ನೋಡಿ, ಗುಟ್ಟು ರಟ್ಟಾಗಬಾರ್ದು, ಸೀಕ್ರೆಟ್ ಆಗೇ ಇರ್ಬೇಕು. ಅವರೆಲ್ಲಿ? ಡ್ಯಾಡಿ ಎಲ್ಲಿ ಅಂಕಲ್? ಡ್ಯಾಡಿ ಪಕ್ಕದ ಹಳ್ಳಿಲಿ ಡಕಾಯತ್ ಹಾವಳಿ ಅಂತ ಸುದ್ದಿ ಬಂತು, ಅವ್ರನ್ನ ಡಿಶುಮ್ ಮಾಡಕ್ ಹೋಗಿದ್ದಾರೆ. ಶಂಕರ್ ಅವ್ರ ಹೆಸರು? ನೆನ್ನೆ ರಾತ್ರಿ ಗಡಿಬಿಡಿಲಿ ನನ್ನ ಸೂಟ್ ಕೇಸ್ನ ಅವ್ರು ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾವಾಗ್ಲೂ ಹೀಗೇನೆ. ನೋಡಿ, ನೀವು ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಸ್ಟೇಷನ್ ಇರ್ತೇನೆ. ನೀವು ಇಲ್ಲೇ ಇರ್ಬೋದಲ್ಲ? ಪರವಾಗಿಲ್ಲ, ಶಂಕರ್ ಒಬ್ಬನೇ ಇದ್ದ ಅಂತ ನಾನು ಇಲ್ಲೇ ಇದ್ದೆ. ನೀವು ಬಂದಾಯ್ತಲ್ಲ, ನಾ ಬರ್ತೀನಿ. ನನಗೋಸ್ಕರ ಸ್ಟೇಷನ್ ಸ್ಪೆಷಲ್ ಆಗಿ ರೂಮ್ ಕಟ್ಟಿದ್ದಾರೆ. ಏನಮ್ಮ ನೋಡ್ತಾ ಇದೀಯಾ? ಮಮ್ಮಿ, ಎಲ್ ಫೋಟೋ ನೋಡಿ ಹೇಗ್ ಒಂದಾಗಿದೆ. ಈ ಅರ್ಧ ಫೋಟೋ ನಿನಗೆಲ್ಲಮ್ಮ ಸಿಕ್ತು? ಆ ಅಂಕಲ್ ರೂಮ್ ಅಲ್ಲಿ. ಅಂಕಲ್, ಈ ಫೋಟೋ ಒಂದಾಗಿರೋದು ನೋಡಿದ್ರೆ ಈ ತಾನೇ ಅವ್ರ ತಮ್ಮ ಗೌರಿಶಂಕರ್ ಅಂತ ಕಾಣುತ್ತೆ. ನೋಡಿ, ಈ ಫೋಟೋ ನಿಮ್ ಕೈಗೆ ಹೇಗ್ ಬಂತು? ಅದು ನಮ್ಮ ಅಣ್ಣಂದು. ಈ ಫೋಟೋದಲ್ಲಿರೋದು ನೀವಾ? ಹೌದು. ಅಂದ್ರೆ ನೀವು ಗೌರಿಶಂಕರ? ಗೌರಿಶಂಕರ್. ಗೌರಿ, ಗೌರಿ ಏನಮ್ಮ? ಇಲ್ಲಡ, ನಿಮ್ ಚಿಕ್ಕಪ್ಪಮ್ಮ, ನಿಮ್ ಚಿಕ್ಕಪ್ಪ. ಹಾಗಾದ್ರೆ ಇನ್ಸ್ಪೆಕ್ಟರ್ ಶಂಕರ್ ನನ್ನ ಅಣ್ಣ. ಚಿಕ್ಕಪ್ಪ, 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 ಚಿಕ್ಕಪ್ಪ. ನನ್ನ ಕೈಯಿಂದಲೇ ನನ್ನ ಅಣ್ಣನ ಕೊಂದ ಪಾಪಿ ನಾನು. ನೀನೇ ಅವ್ರ ತಮ್ಮ ಅಂತ ಗೊತ್ತಾದ್ರೆ ಅವ್ರೆಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ನಾನ್ ಸಾಯೋದ್ರೊಳಗಡೆ ನನ್ ತಮ್ಮನ್ ನೋಡ್ತೀನೋ ಇಲ್ವೋ ಅಂತ ಅವ್ರು ಪ್ರತಿದಿನ ಕೊರಗ್ತಿದ್ರು. ನಿನ್ ನೆನಪಿಗೋಸ್ಕರ ಇವಳಿಗೆ ಗೌರಿ ಅಂತ ಹೆಸರಿಟ್ರು. ನೀನ್ ಇಲ್ಲಿರೋ ವಿಷಯ ಅವ್ರಿಗೆ ಬೇಗ ತಿಳಿಸ್ಬೇಕು. ಹೋಗಪ್ಪ, ಅವ್ರೆಲ್ಲಿದ್ರು ಕರ್ಕೊಂಬ. ಹೋಗಪ್ಪ ಪ್ಲೀಸ್. ಯಾಕಪ್ಪ, ಯಾಕೆ ಇನ್ನೂ ಇಲ್ಲೇ ನಿಂತಿದೀಯಾ? ಹೋಗು, ಹೋಗಿ ನಿಮ್ಮ ಅಣ್ಣನ್ ಕರ್ಕೊಂಬಾಪ. ಬೇಗ ಹೋಗಿ ಡ್ಯಾಡಿನ್ ಕಟ್ಕೊಂಡ್ ಬಾ ಚಿಕ್ಕಪ್ಪ. ಚಿಕ್ಕ ವಯಸ್ಸಿಂದ ನಾನು ನಿನ್ನ ಆಜ್ಞೆನೆ ಪಾಲಿಸ್ಕೊಂಡು ಬಂದಿದ್ದೇನೆ. ನೀನ್ ಅಪ್ಪಣೆ ಕೊಡದೇ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೂ ಇರ್ಲಿಲ್ಲ, ನನ್ನ ಅಣ್ಣನ ಸಾವಿಗೆ ನಾನು ಕಾರಣನೂ ಆಗ್ತಿರ್ಲಿಲ್ಲ. ನಮ್ಮ ಅತ್ತಿಗೆಗೆ ನಾನು ಹೇಗೆ ಸಮಾಧಾನ ಹೇಳಿ? ನಮ್ಮ ಅಣ್ಣನ್ ನಾನೇ ಕೊಂದಿದ್ದು ಅಂತ ಅವಳ ಹತ್ರ ಹೇಗೆ ಹೇಳಿ? ನೋಡು, ಇಷ್ಟ ಅನಾಹುತಕ್ಕೂ ನೀನೇ ಕಾರಣ. ನಿನ್ನ ಆಜ್ಞೆ ನನಗೆ ಬೇಕಾಗಿಲ್ಲ. ಇನ್ನು ಮೇಲೆ ನೀನ್ ನನ್ನ ಹತ್ರ ಇರ್ಕೂಡ್ದು. ಇದನ್ನ ಎಸೆಯೋದ್ರಿಂದ ಸತ್ತೋದ್ ನಿಮ್ಮಣ್ಣ ಮತ್ತೆ ಬದುಕಿ ಬರ್ತಾರೇನು? ಈ ಊರಿಗೆ ಬಂದ್ಮೇಲೆ ತಾನೆ ನಿನ್ನ ಅಣ್ಣ ಅತಿ ಯಾರು ಅಂತ ನಿನಗೆ ಗೊತ್ತಾಗಿತ್ತು. ನೋಡು,
ಕತ್ಲೆ ಹಿಂದೆ ಹೇಗ್ ಬೆಳಕಿರುತ್ತೋ ಹಾಗೆ ಕೆಟ್ಟದ್ರ ಹಿಂದೆ ಒಳ್ಳೇದನ್ನೋದು ಇದ್ದೇ ಇರುತ್ತೆ. ಆ ಆಂಜನೇಯನ ಶಕ್ತಿನೇ ನಿನ್ನಲ್ಲಿ ಭೈರವ ನಾಯಕನ ವೇಷ ಧರಿಸೋ ಹಾಗೆ ಮಾಡಿತು. ಆ ನಾಯಕನ ಸ್ಥಾನದಿಂದ ಕೆಳಗಿಳಿದು ಮತ್ತೆ ಆ ಕಾಳಿಂಗ ಹೆಡೆ ಎತ್ತೋ ಹಾಗೆ ಮಾಡ್ಬೇಡ. ಎಸ್ ಸರ್. ಇವ್ರ ಹತ್ರ ನಾನು ಗುಟ್ಟಾಗಿ ಮಾತಾಡ್ಬೇಕು. ಯಾರನ್ನೂ ಒಳಗಡೆ ಬಿಡ್ಬೇಡ. ಆಯ್ತು ಸರ್. ಅಲ್ಲಯ್ಯ ಗೌರಿ, ನೀನು ಬುದ್ಧಿವಂತ ಅಂತ ಹೇಳಿ ಕರ್ಕೊಂಡು ಬಂದು ಕಳ್ಳನ್ನಾಗ ಮಾಡಿದ್ರೆ ಆ ಕಳ್ಳನ್ನೇ ಹಿಡಿಯೋ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಟನೆ ಮಾಡುವಂತ ಕಿಲಾಡಿತನ ಬಂದ್ಬಿಡ್ತಲ್ಲ ನಿನ್ಗೆ. ನೀನ್ ಸ್ವಲ್ಪ ಸುಮ್ಗಿರ್ತೀಯ? ನೀನ್ ಹೀಗೆ ಹೊಗಳಿ ನಮಗ್ ಕೈ ಕೊಟ್ಟು ಇವ್ನು ಇಲ್ಲಿ ಬಂದು ಕೂತ್ಕೊಂಡಿರೋದು. ನೋಡ್ ಗೌರಿ, ನೀನು ಪೊಲೀಸ್ ಡ್ರೆಸ್ ಆದ್ರೂ ಹಾಕು, ಪೊಲೀಸ್ ಡ್ರೆಸ್ ಆದ್ರೂ ಹಾಕು, ನಮಗದು ಬೇಕಾಗಿಲ್ಲ. ಮೊದ್ಲು ನಮ್ಮ ಡೈಮಂಡ್ಸ್ ನಮಗ್ ಕೊಡು. ಡೈಮಂಡ್ಸ್ ಬೇಕಾ? ಏನೋ ನಮ್ಮ ಅಣ್ಣನ ಓದಕ್ ಸಹಾಯ ಮಾಡ್ತಿದ್ರಿ ಅಂತ ನೀವ್ ಹೇಳ್ದಾಗ ಕೇಳ್ತಾ ಇದ್ದೆ. ಆದ್ರೀಗ ನನಗ್ ನನ್ನ ಕರ್ತವ್ಯ ಮುಖ್ಯ. ಕರ್ತವ್ಯ? ನೀನ್ ಮಹಾ ಬುದ್ಧಿವಂತ ಅಂತ ಹೇಳಿ ಸರ್ಕಾರದವರು ನಿನ್ಗೆ ಪೊಲೀಸ್ ಟ್ರೈನಿಂಗ್ ಕೊಟ್ಟು ಈ ಸೀಟ್ ನಲ್ಲಿ ತಂದು ಕೂರ್ಸಿದಾರಾ? ನಮ್ಮ ಹತ್ರನೇ ಕರ್ತವ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನೀವೇನೇ ಹೇಳಿದ್ರು ಕಾನೂನು ಪ್ರಕಾರ ಆ ಡೈಮಂಡ್ಸ್ ಯಾರಕ್ ತಲುಪಿಸ್ಬೇಕೋ ಅವ್ರಿಗೇನೆ ತಲುಪಿಸೋದು. ಅವ್ರಿಗೆ ತಲುಪಿಸ್ತೀಯಾ? ಅಲ್ಲಿವರೆಗೆ ನಾವು ನಿನ್ನನ್ನ ಬಿಟ್ರೆ ತಾನೆ. ಗೌರಿ, ನೀನ್ ಯಾರು? ನಿನ್ನ ಜಾತಕ ಏನು ನಮಗ್ ಚೆನ್ನಾಗ್ ಗೊತ್ತಿದೆ. ಯಾವ ಸ್ಟೇಷನ್ ನಲ್ಲಿ ನಾಟಕ ಆಡ್ಕೊಂಡಿದೀಯೋ ಅದೇ ಸ್ಟೇಷನ್ ನಲ್ಲಿ ನಿನ್ನ ಕಂಬಿ ಅಣಿಸುವಾಗ ಮಾಡ್ಲಿಲ್ಲ. ನನ್ನ ಹೆಸರು ಬಸವಾನೇ ಅಲ್ಲ. ಬೋರಾ, ಬರೋ. ಅಣ್ಣ, ಯಾರೇನೇ ಎದುರಿಸ್ಲಿ ಬೆದರಿಸ್ಲಿ, ನೀನು ಮಾಡಬೇಕಾಗಿದ್ದ ಕರ್ತವ್ಯನ ನಾನು ಇಲ್ಲಿದ್ದು ಮಾಡಿ ಮುಗಿಸೋವರೆಗೂ ನಾನು ಈ ಊರ್ ಬಿಟ್ಟು ಕದ್ಲಲ್ಲ. ಓ ಹಾಗ? ಆಯ್ಸಿ, ಡೋಂಟ್ ವರಿ, ನೀವೇನು ಗಾಬರಿ ಆಗ್ಬೇಡಿ. ಕಳಿಸೋದಕ್ಕೆ ನಾನೆಲ್ಲ ಏರ್ಪಾಟ್ ಮಾಡ್ತೀನಿ. ಓಕೆ. ಗೌರಿ, ಇನ್ನು ಕಾಲ ಮಿಂಚಿಲ್ಲ. ಈ ಕಾಳಿಂಗ ತನ್ನ ಕೈಯಾರ ತಾನೇ ಸಜೀವ ದಹನ ಮಾಡ್ಬೇಕು ಅಂತ ನಿನ್ನ ಈ ಗುಡ್ಡದ ಮೇಲೆ ಕರ್ಕೊಂಡು ಬಂದಿದ್ದಾನೆ. ಯಾಕೆ ಗೊತ್ತಾ? ನಿನ್ನತ್ರ ಇರೋ ಡೈಮಂಡ್ಸ್ ನ ವಶಪಡಿಸ್ಕೊಳ್ಳೋಕೋಸ್ಕರ. ನೀನ್ ಅದನ್ನ ನಮಗ್ ಕೊಟ್ಬಿಟ್ರೆ ನಾವು 4 ಜನ ಸಮವಾಗಿ ಹಂಚ್ಕೋಬಹುದು. ನೋಡು, ಕಳ್ರು ಯಾವಾಗ್ಲೂ ಒಗ್ಗಟ್ಟಾಗಿರ್ಬೇಕು ಗೌರಿ. ಒಡಕ್ ಬಂತು ಸಿಕ್ಕಾಕೊಂಡ್ಬಿಡ್ತಾರೆ. ಇವರಿಬ್ರು ನಿನ್ ವಿಷಯನ ನನ್ನ ಹತ್ರ ಹೇಳಿದ್ದಾರೆ. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದೆ. ನೋಡ್ ಗೌರಿ, ನೀನ್ ನಮ್ ಜೊತೆ ಪಾಲ್ದಾರನಾಗ ಒಪ್ಕೋ, ಇಲ್ಲಾಂದ್ರೆ ಅನ್ಯಾಯವಾಗಿ ಬೆಂಕಿಗೆ ಆಹುತಿ ಆಗ್ತೀಯ. ನನ್ನನ್ನು ಸುಡೋ ಬೆಂಕಿ ಜ್ವಾಲಾಮುಖಿ ಆಗಿ ನಿಮ್ಮ ಅನ್ಯಾಯ ಅತ್ಯಾಚಾರನ ಸುಟ್ಟು ಭಸ್ಮ ಮಾಡುತ್ತೆ ಹೊರತು ಯಾವ ಕಾರಣಕ್ಕೂ ನನ್ನ ಕರ್ತವ್ಯ ಮರೆತು ನಾನ್ ನಿಮ್ ಜೊತೆ ಪಾಲ್ದಾರನಾಗ ಒಪ್ಪಲ್ಲ. ಗೌರಿ, ಕೊನೆ ಸಲ ಹೇಳ್ತಾ ಇದ್ದೀನಿ, ಆ ಡೈಮಂಡ್ಸ್ ನ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಕಾಳಿಂಗ, ನನಗೆ ಕೈ ಮುಗಿತೀನಿ. ಅವ್ರನ್ನೇನು ಮಾಡ್ಬೇಡ, ಬಿಟ್ಬಿಡು. ನಿಮ್ ಕಾಲಕ್ಕೆ ಬೀಳ್ತೀವಪ್ಪ, ಬಿಟ್ಬಿಡ್ರಪ್ಪ. ಓಹೋ, ನೀವಿಬ್ರು ಈ ಊರಲ್ಲೇ ಸೇರ್ಕೊಂಡಿದ್ದೀರಾ? ಏನ್ ಮಾಡೋದು, ಹೊಟ್ಟೆ ಪಾಡು ಬಂದ್ಬಿಟ್ವಿ. ಹಾಗಾದ್ರೆ ಅವನಿಗೆ ಹೇಳಿ ಡೈಮಂಡ್ಸ್ ಕೊಟ್ಬಿಡು ಅಂತ ಅವನ್ ಬಿಟ್ಬಿಡ್ತೀವಿ. ಸೀತಾ, ನೀನದು ಹೇಳೆ. ಗೌರಿ, ನಮಗ್ ನೀನ್ ಮುಖ್ಯ. ನೀನೇ ಹೋಗ್ಬಿಟ್ರೆ ಈ ಊರೇ ಅನಾಥವಾಗ್ಬಿಡುತ್ತೆ. ಆ ಡೈಮಂಡ್ಸ್ ನ ಕೊಟ್ಬಿಡು ಗೌರಿ. ಸೀತಾ, ಅವ್ರು ಕೇಳಿದ್ರು ಅಂತ ಡೈಮಂಡ್ಸ್ ಕೊಟ್ಬಿಟ್ರೆ ಅವ್ರಿಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ? ನೋಡು ಸೀತಾ, ನ್ಯಾಯನ ಎತ್ತಿಡ್ತೀನಿ ಅಂತ ಪಣ ತೊಟ್ಟ ನನ್ನ ಗುರಿಗೆ ಅಡ್ಡ ಬರಬೇಡ. ಕಾಳಿಂಗ, ನಿನ್ ದಮ್ಮಯ್ಯ. ಗೌರಿ, ಗೌರಿ.
ಕಾನೂನ್ನ ನಿನ್ ಕೈಗೆ ತಗೋಬೇಡ. ನಿನ್ ಕೈಗೆ ರಕ್ತದ ಅಭಿಷೇಕ ಆಗೋದು ನನಗಿಷ್ಟ ಇಲ್ಲ. ಇವನ್ನ ಕಾನೂನಿಗೆ ಒಪ್ಸಿ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಭೈರವ ನಾಯಕ, ನೀನ್ ಈ ಹಳ್ಳಿಗೆ ಬಂದೇ ಬರ್ತೀಯ, ಜನರ ಕಣ್ಣೀರನ್ನು ಒರೆಸ್ತೀಯ ಅನ್ನೋ ನಂಬಿಕೆ ಸುಳ್ಳಾಗ್ಲಿಲ್ಲ. ಆ ಕಾಳಿಂಗನ ಹುಟ್ಟಡಗಿಸಿ ಈ ಊರನ್ನು ಬೆಳಗಿಸಿದ ಒಬ್ಬ ಅವತಾರ ಪುರುಷಪ್ಪ ನೀನು. ಒಂದೇ ಒಂದು ಸಲ ನಿಮ್ ಮುಖ ತೋರಿಸ್ಬಿಟ್ರೆ ನಾವೆಲ್ಲ ಕಣ್ತುಂಬ ನೋಡಿ ಸಂತೋಷ ಪಡ್ತೀವಿ. ನಮ್ಮೂರ್ ಇನ್ಸ್ಪೆಕ್ಟ್ರು. ದೇವ್ರು ಇವನಿಗೆ ಸರಿಯಾದ ಶಿಕ್ಷೆ ಕೊಟ್ಟ. ಹೌದು. ಗೌರಿ, ಅಣ್ಣ ತಮ್ಮಂದರಾಗಿದ್ದ ನಮ್ಮನ್ನ ಚಿಕ್ಕ ವಯಸ್ಸಿನಲ್ಲೇ ಬೇರೆ ಮಾಡಿದ ವಿಧಿ ಮತ್ತೆ ನಮ್ಮಿಬ್ರನ್ನು ಶತ್ರುಗಳ ಹಾಗೆ ಸೇರಿಸ್ತು. ಒಬ್ಬರ ಪ್ರಾಣದ ಜೊತೆ ಇನ್ನೊಬ್ಬರು ಆಟ ಆಡೋ ಹಾಗೆ ಮಾಡ್ತು. ನೋಡು, ನೀರಿನಲ್ಲಿ ಬಿದ್ದ ನಾನು ಅದೃಷ್ಟವಶಾತ್ ಬದುಕುಳಿದೆ. ಇದ್ದ ವಿಷಯ ಏನು ಅಂತ ತಿಳ್ಕೊಳ್ಳೋದ್ರೊಳಗೆ ನೀನು ನನ್ನ ಸ್ಥಾನದಲ್ಲಿದ್ದು ದುಷ್ಟರ ಸಂಹಾರಕ್ಕೋಸ್ಕರ ಅವತಾರ ಎತ್ತು ಆ ದೇವರ ಹಾಗೆ ಭೈರವ ನಾಯಕನ ವೇಷ ಧರಿಸ್ಕೊಂಡು ಜನರ ಸಹಕಾರ ಪ್ರೀತಿನ ಸಂಪಾದನೆ ಮಾಡಿರೋದನ್ನ ನೋಡಿ ನಾ ಸುಮ್ಮನಾಗ್ಬಿಟ್ಟೆ. ದರೋಡೆಕೋರನಾಗಿದ್ದ ವಾಲ್ಮೀಕಿ ಋಷಿ ಆದ ಹಾಗೆ ನಿನ್ನೆ ಸಾಧನೆಯಿಂದ ಮಹರ್ಷಿ ತರ ಆಗ್ಬಿಟ್ಟೆಪ್ಪ. ಐ ಆಮ್ ಪ್ರೌಡ್ ಆಫ್ ಯು.